ಯಾದಗಿರಿ ನಗರದ ಪ್ರಮುಖ ರಸ್ತೆಯಲ್ಲಿ ಓವರ್ಲೋಡ್ ಟಿಪ್ಪರ್ಗಳಲ್ಲಿ ಅಕ್ರಮ ಮರಳು, ಡಸ್ಟು ಮತ್ತು ಮರ್ಮು ರಾಜಾರೋಷವಾಗಿ ಜಿಲ್ಲಾಡಳಿತ ಭವನದ ಮುಂದೆ ಹೋದರೂ ಕೂಡ ಜಿಲ್ಲಾ ಆಡಳಿತ ಸಂಪೂರ್ಣ ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥದ್ದು ದುರದೃಷ್ಟಕರ. ಇದು ಜಿಲ್ಲೆಯಲ್ಲಿ ನಡಿಬಾರ್ದನ್ನು ನಡೀತದೆ. ಅಂದರೆ ಇವತ್ತು ಪ್ರಮುಖ ರಸ್ತೆಯಲ್ಲಿ ಇಷ್ಟೆಲ್ಲ ಗಾಡಿ ಹೋಗ್ತಾವ ತಂಡವಾಗಿ ಅಂತಂದರೆ ಗುಂಪಾಗಿ, ಮತ್ತು ಒಳಗಿನ ರಸ್ತೆಗಳಲ್ಲಿ ಎಷ್ಟು ಹೋಗಿರ್ಬೋದು. ಈಗ ನಿರಂತರ ಮಳೆಗೆ ರಸ್ತೆ ಎಲ್ಲ ಹಾಳಾಕೇಸಿ ಇವತ್ತಿನ ದಿವಸ ಏನದ ಇಂಥ ಗಾಡಿ ಹೋಗಿದ್ರೆ ರಸ್ತೆ ಹಾಳಾಕೇಸಿ ಸಾಕಷ್ಟು ಗ್ರಾಮಗಳಿಗೆ ಸರ್ಕಾರಿ ಬಸ್ಸುಗಳು ಹೋಗೋದ ಪರಿಸ್ಥಿತಿ ನಿರ್ಮಾಣವಾಗ್ಯದ. ತಕ್ಷಣ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಅವರು ಅದಕ್ಕೆ ಎಷ್ಟು ಒಯ್ಬೇಕು ಅಷ್ಟು ಒಯ್ಲಿ, ನಮ್ದೇನು ತಕರಾರಿಲ್ಲ, ನಾವು ಸಹಕಾರ ಮಾಡೋಣ. ಆದರೆ ಓವರ್ಲೋಡ್ ಹೋಗಿಸಿ ನಾಳೆಗೆ ಏನಾದ್ರು ಅಪಘಾತ ಆಯಿತು, ಮತ್ತು ಅದು ಆ ಡಸ್ಟು ಮತ್ತು ಮರ್ಮು ಅದೇನದ ಮಣ್ಣು ಆ ಉಸುಗು ಏನದ ಅಂದ್ರೆ ಹಿಂಗೆ ಹೋಗೋ ಚಲಿಸೋ ಟೈಮ್ನಾಗ ಅದು ಬೀಳೋದ್ರಿಂದ ಹಿಂಭಾಗದಿಂದ ಹೋಗ್ತಕ್ಕಂಥ ಟೂ ವೀಲರ್ಸ್ ಬೈಕರ್ದವ್ರಿಗಾಗಲಿ ಅವರಾಗಲಿ ಕಣ್ಣಾಗಿ ಬಿತ್ತಿಕೇಸಿ ಅಪಘಾತ ಆಗುವ ಸಂಭವ ಇದೆ. ಅದ್ರ ಸಲುವಾಗಿ ತಕ್ಷಣ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು 24 ಗಂಟೆಗಳಲ್ಲಿ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಗಾಡಿಗಳನ್ನು ನಿಂದಿರಿಸಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನೀಡ್ತಿದ್ದೇನೆ.